ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಬಿಸ್ನೆಸ್ ಗೆ ನಿಮ್ಮ ವೆಬ್ಸೈಟ್ ಗೆ ತುಂಬಾ ಟ್ರಾಫಿಕ್ ಬರುತ್ತೆ. ಟ್ರಾಫಿಕ್ ಅಂದ್ರೆ ಸುಮಾರು ಜನ ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ಏನ್ ಆಫರ್ ಮಾಡ್ತಿದ್ದೀರಾ ನಿಮ್ಮ ಪ್ರಾಡಕ್ಟ್ಸ್ ಸರ್ವಿಸ್ ನ ನೋಡೋದಕ್ಕೆ ಬರ್ತಾರೆ. ಬಟ್ ನೋಡಕ್ ಬಂದವ್ರ ಜನ ಎಲ್ಲರೂ ಕನ್ವರ್ಟ್ ಆಗೋದಲ್ಲ, ಅದರಲ್ಲಿ ಸ್ವಲ್ಪ ಜನ ಮಾತ್ರ ಕನ್ವರ್ಟ್ ಆಗ್ತಾರೆ. ಸೊ ಈ ಸ್ವಲ್ಪ ಜನಕ್ಕೆ ಏನಂತೀವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಕನ್ವರ್ಷನ್ ರೇಟ್ ಅಂತೀವಿ. ಸೊ ಕನ್ವರ್ಷನ್ ರೇಟ್ ನ ನಾವು ಯೂಶಲಿ ಪರ್ಸೆಂಟೇಜ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಓಕೆನಾ? ಸೊ ಕನ್ವರ್ಷನ್ ಅಂದ್ರೆ ಏನು, ಕನ್ವರ್ಷನ್ ರೇಟ್ ಯಾಕೆ ಇಂಪಾರ್ಟೆಂಟ್, ಕನ್ವರ್ಷನ್ ರೇಟ್ ಹೆಂಗ್ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಇನ್ ಡೀಟೇಲ್ ಆಗಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಅಂಡ್ ನಾನು ಒಂದು ವಾಟ್ಸ್ಆಪ್ ಚಾನಲ್ ಕಮ್ಯುನಿಟಿ ಓಪನ್ ಮಾಡಿದ್ದೀನಿ ಕನ್ನಡದವರಿಗಾಗಿ. ದಯವಿಟ್ಟು ಆ ಚಾನಲ್ ಜಾಯ್ನ್ ಆಗಿ. ಆ ಚಾನಲ್ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅಂಡ್ ಲೇಟೆಸ್ಟ್ ಟ್ರೆಂಡ್ಸ್ ಏನ್ ನಡೀತಿದೆ ಅಂಡ್ ನಾವು ಹೆಂಗ್ ಇಂಪ್ರೂವ್ ಮಾಡ್ಕೋಬಹುದು, ನಮ್ಮ ಕರಿಯರ್ ಹೆಂಗ್ ಡೆವಲಪ್ ಮಾಡ್ಕೋಬಹುದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇನ್ ಡೀಟೇಲ್ ಆಗಿ ನಾನು ಹಾಕಿರ್ತೀನಿ. ದಯವಿಟ್ಟು ಆ ಚಾನಲ್ ನ ಜಾಯ್ನ್ ಆಗಿ. ಬನ್ನಿ, ಜಾಸ್ತಿ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವೀಗ ಸ್ಕ್ರೀನ್ ಅಲ್ಲಿ ಇದೀವಿ. ಸೊ ಸ್ಕ್ರೀನ್ ಅಲ್ಲಿ ಕನ್ವರ್ಷನ್ ರೇಟ್ ಬಗ್ಗೆ ನಾನು ಮಾತಾಡ್ತೀನಿ. ಓಕೆನಾ? ಸೊ ಸೇ ಫಾರ್ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ಅವರು ಗೂಗಲ್ ಆಡ್ಸ್ ರನ್ ಮಾಡ್ತಾರೆ. ಸೊ ಆಡ್ಸ್ ರನ್ ಮಾಡೋ ಕಾರಣ ಏನು, ಫುಟ್ಫಾಲ್ ಇನ್ಕ್ರೀಸ್ ಮಾಡಕ್ಕೆ. ಅಂದ್ರೆ ಜಾಸ್ತಿ ಜನ ಬಂದು ಅವರಲ್ಲಿರೋ ದೋಸೆ ಇಡ್ಲಿನ ತಿನ್ನೋದಕ್ಕೆ. ಓಕೆನಾ? ಜಾಸ್ತಿ ಜನ ಬೇಕು, ಅದಕ್ಕೆ ಗೂಗಲ್ ಆಡ್ಸ್ ರನ್ ಮಾಡ್ತಾರೆ. ಓಕೆನಾ? ಸೊ ಗೂಗಲ್ ಆಡ್ಸ್ ರನ್ ಮಾಡಿದ್ರೆ ಏನಾಗುತ್ತೆ, ಅಫ್ಕೋರ್ಸ್ ಗೂಗಲ್ ಆಡ್ಸ್ ಜೊತೆ ಡೇಟಾ ಇರುತ್ತೆ. ಅಂದ್ರೆ ಯಾರಾದರೂ ಕೀವರ್ಡ್ಸ್ ರೇಟ್ ಹುಡುಕ್ತಿದ್ರೆ, ಓಕೆನಾ, ಕೀವರ್ಡ್ಸ್ ಅಂದ್ರೆ ಏನು ಅದು ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಎಲ್ಲ ಹಾಕಿನ, ದಯವಿಟ್ಟು ಒಂದ್ಸತಿ ನೋಡಿ. ಇಲ್ಲಿ ನಾವು ಲಾಜಿಕ್ ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸೊ ರಾಮೇಶ್ವರಂ ಕೆಫೆರು ಗೂಗಲ್ ದುಡ್ಡು ಕೊಟ್ಬಿಟ್ಟು ಹೇಳುತ್ತೆ, ಓಕೆ ಯಾರಾದ್ರೂ ಈ ಕೀವರ್ಡ್ಸ್ ಟೈಪ್ ಮಾಡಿದ್ರೆ ಫಸ್ಟ್ ಬೆಸ್ಟ್ ಇಡ್ಲಿ ನಿಯರ್ ಮೀ, ಬೆಸ್ಟ್ ದೋಸೆ ನಿಯರ್ ಮೀ ಅಂತ ಟೈಪ್ ಮಾಡಿದ್ರೆ ಅವ್ರನ್ನ ಕರ್ಕೊಂಬಾ ಅಂತ ಹೇಳ್ತಾರೆ. ಓಕೆನಾ? ಗೂಗಲ್ ಆಡ್ಸು ಎಲ್ಲರೂ ಕರ್ಕೊಬರುತ್ತೆ. ಓಕೆ, 6 ಜನ ಕರ್ಕೊಬರುತ್ತೆ. ಇದು ಫಾರ್ ಎಕ್ಸಾಂಪಲ್ 6 ಜನ ಕರ್ಕೊಬರುತ್ತೆ. ಓಕೆನಾ? ಬಟ್ ಬರೋರು ಎಲ್ರೂ ದೋಸೆ ಇಡ್ಲಿ ತಿನ್ನಕ್ ಬರ್ತಾರಾ? ಅವರು ವೆಬ್ಸೈಟಿಗೆ ಬರ್ತಾರೆ, ದೋಸೆ ನೋಡ್ತಾರೆ, ಇಡ್ಲಿ ನೋಡ್ತಾರೆ, ಅವ್ರಿಗೆ ಕೆಲವೊಂದು ಟೇಸ್ಟ್ ಇಷ್ಟ ಆಗ್ಬೋದು, ಪ್ರೈಸ್ ಪಾಯಿಂಟು ಮತ್ತೆ ಆಂಬಿಯನ್ಸು, ಅವ್ರಿಗೇನು ಒಂದೊಂದು ಕೆಲವೊಂದು ಏನು ಎಲ್ಲರಿಗೂ ಒಂದೊಂದು ಟೇಸ್ಟ್ ಅಂತ ಇರುತ್ತೆ. ಓಕೆನಾ? ಬಟ್ ಬರೋರು ಎಲ್ರೂ ಕನ್ವರ್ಟ್ ಆಗ್ತಾರೆ ಅಂತ ಹೇಳಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಇಷ್ಟು ತಿಳ್ಕೊಳ್ಳಿ, ನಿಮ್ಮ ಹತ್ರ ಏನಾದ್ರು 100% ಟ್ರಾಫಿಕ್ ಬಂದರೆ 100% ಕೂಡ ಯಾರು ನಿಮ್ಮ ಪ್ರಾಡಕ್ಟ್ಸ್ ಸರ್ವಿಸ್ ನೀವು ಆಫರ್ ಮಾಡೋ ಪ್ರಾಡಕ್ಟ್ ಸರ್ವಿಸ್ನ ಯಾರು ಪರ್ಚೇಸ್ ಮಾಡಲ್ಲ. ಇದು ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇದು ಗೊತ್ತಿರಲೇಬೇಕಾಗಿರೋದು ಒಂದು ಫ್ಯಾಕ್ಟು. ಓಕೆನಾ? ಇಲ್ಲೇನಾಗುತ್ತೆ, ಇಲ್ಲಿ ನೋಡಿ, 6 ಜನ ಇದ್ರು. ಓಕೆ, 6 ಜನದಲ್ಲಿ 4 ಜನ ಮಾತ್ರ ಇಡ್ಲಿ ದೋಸೆ ತಗೊಂಡ್ರು. ಓಕೆ, ಇವ್ರಿಗೂ ಆಸಕ್ತಿ ಇತ್ತು. ಬಟ್ ಡ್ಯೂ ಟು ಸಮ್ ರೀಸನ್ಸ್, ಅಂದರೆ ಅವ್ರಿಗೆ ಟೇಸ್ಟ್ ಇಷ್ಟ ಇಲ್ಲದೆ ಇರ್ಬೋದು, ಅವ್ರಿಗೇನಾದರೂ ಪ್ರೈಸ್ ಪಾಯಿಂಟ್ ಬಂದಿರ್ಬೋದು, ಇಲ್ಲಾಂದರೆ ತುಂಬ ರಶ್ ಇತ್ತು ಅಂತ ಅನ್ಬೋದು, ಏನು ಬೇಕಾದ್ರೂ ರೀಸನ್ಸ್ ಇರ್ಬೋದು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ರಾಮೇಶ್ವರಂ ಕೆಫೆ, ಆಯ್ತಾ, ಬರೋ 6 ಜನದಲ್ಲಿ 4 ಜನ ಮಾತ್ರ ಕನ್ವರ್ಟ್ ಆಗಿದ್ದಾರೆ. ಓಕೆನಾ? ಇವ್ರಿಗೆ ಆಸಕ್ತಿ ಇರಲಿಲ್ಲ ಅಂತ, ಆಸಕ್ತಿ ಇತ್ತು, ಬಟ್ ಡ್ಯೂ ಟು ಡಿಫ್ರೆಂಟ್ ರೀಸನ್ ದೇ ಡಿಂಟ್ ಕನ್ವರ್ಟ್. ಓಕೆನಾ? 6 ಜನ ಬಂದು, ಸೊ 6 ಜನದಲ್ಲಿ 4 ಜನ ಮಾತ್ರ ರಾಮೇಶ್ವರಂ ಕೆಫೆಗೆ ಬಂದರು. ಓಕೆನಾ? ಬಟ್ ಇಲ್ಲಿ ಈಗ ಒಂದು ಲಾಜಿಕ್ ತಿಳ್ಕೊಳ್ಳಿ, ಇಲ್ಲಿ ಪೀಪಲ್ ಎಷ್ಟು ಜನ ನೋಡಿದ್ದು, 6 ಜನ ನೋಡಿದ್ದು, ಕನ್ವರ್ಟ್ ಆಗಿದೆ ಎಷ್ಟು ಜನ, 4 ಜನ. ಅಂದರೆ 6 ಜನ ನಿಮ್ಮ ಆಡ್ಸ್ನ ನೋಡಿದ್ರು, ಅಂದರೆ ಆಡ್ಸ್ನ ನೋಡಿ 4 ಜನ ಮಾತ್ರ ರಾಮೇಶ್ವರಂ ಕೆಫೆಗೆ ತಿನ್ನಕ್ಕೆ ಬಂದರು. ಓಕೆನಾ? ಸೊ ಇದನ್ನ ನಾವು ಹೆಂಗೆ ಫಾರ್ಮುಲಾ ಹಾಕಿ ನಾವು ಡಿಫೈನ್ ಮಾಡ್ಬೋದು, ಅಂದರೆ ಎಷ್ಟು ಎಫೆಕ್ಟಿವ್ ಇದೆ ಆಡ್ಸ್ ಇದೆ ಅಂತ ಹೆಂಗೆ ಡಿಫೈನ್ ಮಾಡ್ಬೋದು. ಸೊ ಫಾರ್ಮುಲಾ ಏನು, ಕನ್ವರ್ಷನ್ ರೇಟ್ ಫಾರ್ಮುಲಾ ಹೆಂಗೆ ಗೊತ್ತಾ, ನಂಬರ್ ಆಫ್ ಕನ್ವರ್ಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ಲಿಕ್ಸ್. ಯೂಶಲಿ ಇದನ್ನು ನಾವು ಪರ್ಸೆಂಟೇಜಲ್ಲಿ ಡಿಫೈನ್ ಮಾಡ್ತೀವಿ. ಓಕೆನಾ? ಕನ್ವರ್ಷನ್ ರೇಟ್, ಓಕೆ, ನಂಬರ್ ಆಫ್ ಕನ್ವರ್ಷನ್ಸ್ ಎಷ್ಟಿತ್ತು, 4. ಅಂದರೆ ಪೀಪಲ್ ಹೂ ಗಾಟ್ ಕನ್ವರ್ಟೆಡ್, ಅಂದರೆ ಆಸಕ್ತಿ ಇದ್ದವ್ರು. ಕನ್ವರ್ಷನ್ಸ್ ಅಂದ್ರೆ ಏನು, ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹಾಕಿನ, ದಯವಿಟ್ಟು ನೋಡಿ. ಬಟ್ ಅಕಸ್ಮಾತ್ ನೋಡಿಲ್ಲ ಅಂದರೆ ಈಗ ನೋಡ್ತಿರೋ ವ್ಯೂವರ್ಸ್ಗೆ ಒಂದು ಎಕ್ಸಾಂಪಲು. ಕನ್ವರ್ಷನ್ ಅಂದರೆ ನಮ್ಮ ಬಿಸ್ನೆಸ್ಗೆ ಏನು ಇಂಪಾರ್ಟೆಂಟು ಅಂತ. ಓಕೆನಾ? ನಮ್ಮ ಬಿಸ್ನೆಸ್ಗೆ ಕಾಲ್ ಅಂದರೆ ಒಂದು ಕನ್ವರ್ಷನು, ಲೀಡ್ ಫಾರ್ಮ್ ಅಂದರೆ ಒಂದು ಕನ್ವರ್ಷನು, ಫುಟ್ಫಾಲ್ ಅಂದರೆ ಒಂದು ಕನ್ವರ್ಷನು. ಓಕೆನಾ? ಸೊ ಕನ್ವರ್ಷನ್ ಪ್ರತಿಯೊಂದು ಬಿಸ್ನೆಸ್ಗೂ ಚೇಂಜ್ ಆಗುತ್ತೆ. ಕನ್ವರ್ಷನ್ ರೇಟ್, ನಂಬರ್ ಆಫ್ ಕನ್ವರ್ಷನ್ಸ್ ಏನು, 4. ನಂಬರ್ ಆಫ್ ಕ್ಲಿಕ್ಸ್ ಅಂದ್ರೆ ಏನು, ಎಷ್ಟು ಜನ ಆ್ಯಡ್ ನೋಡಿದ್ರು ಅಂತ. ಇವರೆಲ್ಲ ನೋಡಿದ್ರು. ಓಕೆನಾ? ಇವರೆಲ್ಲರೂ ಬಂದರು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ದೇ ಡಿಂಟ್ ಕನ್ವರ್ಟ್. ಓಕೆನಾ? ಎಷ್ಟು ಜನ, 6. ಓಕೆನಾ? ಇಂಟು 100 ಮಾಡಿ ಎಷ್ಟು ಕನ್ವರ್ಷನ್ ರೇಟ್ ಬಂದು 66%. ಅಂದರೆ ಕನ್ವರ್ಷನ್ ರೇಟ್ 66% ಏನಂದರೆ ಎಷ್ಟು ಜನ ಆ್ಯಡ್ಸ್ ನೋಡ್ತಾರೋ ಅದ್ರಲ್ಲಿ 66 ಜನ ಮಾತ್ರ ನಮ್ಮ ಏನೋ ಆಫರ್ ಮಾಡೋ ಪ್ರಾಡಕ್ಟ್ ಸರ್ವಿಸ್ನ ಬೈ ಮಾಡಿದೆ ಅಂತ ಅರ್ಥ. ಈ ಕೇಸಲ್ಲಿ 6 ಜನ ಆ್ಯಡ್ ನೋಡಿ ಕ್ಲಿಕ್ ಮಾಡಿದ್ದಾರೆ. ಓಕೆನಾ? ಅವರು ಹೋಟೆಲ್ ಒಳಗೆ ಬಂದಿದ್ದಾರೆ. ಓಕೆನಾ? ಬಟ್ ಇಡ್ಲಿ ದೋಸೆ ಎಷ್ಟು ಜನ ಬೈ ಮಾಡಿದ್ರು, 4 ಜನ ಮಾತ್ರ. ಅಂದರೆ 4 ಜನ ಕನ್ವರ್ಟ್ ಆದರು. ಓಕೆ, ಅದನ್ನೇ ಹೇಳ್ತಿರೋದು ಇಲ್ಲಿ, ನಂಬರ್ ಆಫ್ ಕನ್ವರ್ಷನ್ ಡಿವೈಡ್ ಬೈ ನಂಬರ್ ಆಫ್ ಕ್ಲಿಕ್ಸ್ ಇಂಟು 100. 4 ಡಿವೈಡ್ ಬೈ 6 ಇಂಟು 100 ಮಾಡಿ 66%. ಕನ್ವರ್ಷನ್ ರೇಟ್ನ ಯಾವಾಗಲೂ ನಾವು ಪರ್ಸೆಂಟೇಜಲ್ಲಿ ಡಿಫೈನ್ ಮಾಡ್ತೀವಿ. ಓಕೆನಾ? ಸೊ ಫಾರ್ ಇನ್ನೊಂದು ಎಕ್ಸಾಂಪಲ್ ತಗೋಬೇಕಂದ್ರೆ, ನೀವು ನೋಡಿರ್ತೀರಾ, ಇನ್ನೊಂದು ಸೀರೆ ಅಂಗಡಿಗೆ ಹೋಗ್ತೀರಾ. ಸೀರೆ ಅಂಗಡಿಗೆ ಹೋಗ್ಬೇಕಾದ್ರೆ ಸೀರೆ ಅಂಗಡಿ ಒಳಗೆ ಹೋಗೋರು ಎಲ್ಲರೂ ತಗೋತಾರಾ? ಎಲ್ಲರೂ ತಗೊಳ್ಳಲ್ಲ. ಕೆಲವೊಬ್ರು
ಎಂಕ್ವೈರ್ ಮಾಡಕ್ಕೆ ಹೋಗ್ತಾರೆ, ಕೆಲವೊಬ್ರು ಏನೋ ಡಿಸೈನ್ ನೋಡಕ್ಕೆ ಹೋಗ್ತಾರೆ, ಕೆಲವೊಬ್ರು ಬೈ ಮಾಡಕ್ಕೆ ಅಂತಾನೆ ಇರ್ತಾರೆ, ಬಟ್ ಅವ್ರಿಗೆ ಡಿಸೈನ್ ಇಷ್ಟನೇ ಆಗಲ್ಲ. ಸೊ ಅವ್ರ ಅಂಗಡಿ ಒಳಗೆ ಬಂದರು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅವರು ಕನ್ವರ್ಟ್ ಆಗಲಿಲ್ಲ. ಓಕೆನಾ? ಸೇಮ್ ರೀಸನ್ ಇಲ್ಲೇ ಆಗ್ತಿರೋದು. ನಿಮ್ಮ ಬಿಸ್ನೆಸ್ಸಲ್ಲಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನೀವು ಆ್ಯಡ್ಸ್ ರನ್ ಮಾಡ್ಬೇಕಾದ್ರೆ ನಿಮ್ಮೊಂದು ಮೆಟ್ರಿಕ್ ಕಾಣುತ್ತೆ, ಕನ್ವರ್ಷನ್ ರೇಟ್ ಅಂತ. ಅಲ್ಲಿ ಹೋಗಿ ನೋಡಿ ಎಷ್ಟು ಜನ ನಿಮ್ಮ ಆ್ಯಡ್ನ ನೋಡಿ ಕ್ಲಿಕ್ ಮಾಡಿ ಬೈ ಮಾಡಿದ್ದಾರೆ ಅಂತ. ಅಕಸ್ಮಾತ್ ಕನ್ವರ್ಷನ್ ರೇಟ್ ಜಾಸ್ತಿ ಇದ್ದರೆ ನಿಮ್ಮ ಆ್ಯಡ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ. ಓಕೆನಾ? ನಿಮ್ಮ ಲ್ಯಾಂಡಿಂಗ್ ಪೇಜ್, ನಿಮ್ಮ ಪ್ರಾಡಕ್ಟ್, ನಿಮ್ಮ ಆಫರ್ಸ್ ಕೂಡ ಚೆನ್ನಾಗಿದೆ ಅಂತ. ಕನ್ವರ್ಷನ್ ರೇಟ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಕಡಿಮೆ ಆದಷ್ಟು ನಿಮ್ಮ ಆ್ಯಡ್ಸ್ ಯಾಕೋ ಚೆನ್ನಾಗಿ ವರ್ಕ್ ಆಗ್ತಿಲ್ಲ, ಯು ಹ್ಯಾವ್ ಟು ವರ್ಕ್ ಆನ್ ಇಟ್ ಅಂತ ಅರ್ಥ. ಓಕೆನಾ? ಸೊ ನೋಡಿದ್ರಲ್ಲ ಕನ್ವರ್ಷನ್ ರೇಟ್ ಅಂದ್ರೆ ಏನು, ಕನ್ವರ್ಷನ್ ಯಾಕೆ ಇಂಪಾರ್ಟೆಂಟ್, ಅದನ್ನ ಹೆಂಗ್ ಇಂಪ್ರೂವ್ ಮಾಡ್ಕೋಬಹುದು ಅಂತ. ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಬಟನ್ ಒತ್ತಿ. ಅಂಡ್ ನಮ್ಗೆ ಅಕಸ್ಮಾತ್ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದ ಬೆಲ್ ಬಟನ್ ಒತ್ತಿ ಕೂಡ ಮರಿಬೇಡಿ. ಅಂಡ್ ನಾನು ಸ್ಟಾರ್ಟಿಂಗ್ ಹೇಳಿದಂಗೆ ದಯವಿಟ್ಟು ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಓಪನ್ ಮಾಡಿದ್ದೀನಿ, ದಯವಿಟ್ಟು ಆ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.